ಮಾಡ್ತಾ ಇದ್ರಿ, ತುಂಬ ಚಟುವಟಿಕೆಗಳಿತ್ತು. ಆಮೇಲೆ ಇನ್ನೊಂದೇನು ತುಂಬ ಇನ್ನೂ ಖುಷಿಯಾಗಿದೆ ಅಂದರೆ ಸ್ವಾಮಿ ಬಗ್ಗೆ ಎಷ್ಟೊಂದು ದಿವಸ ಸ್ವಾಮಿ ಪ್ರೋಗ್ರಾಮ್ಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಎಷ್ಟೋ ಪಾಯಿಂಟ್ಸ್ ನಾನು ಏನು ಮಾತಾಡಬೇಕು ಅಂದ್ಕೊಳ್ತಾ ಇದ್ನೋ ಎಲ್ಲ ನೀವೇ ಕವರ್ ಮಾಡ್ಬಿಟ್ಟಿದ್ದೀರಾ. ಸೊ ಏನು ಮಾತಾಡಬೇಕು ಅಂತ ನಾನು ಯೋಚನೆ ಮಾಡಬೇಕೀಗ. ಸೊ ಒಂದು ಏನು ಹೇಳಬೇಕು ಅಂತಂದರೆ, ಇದು ಅನ್ನಪೂರ್ಣ ಟ್ರಸ್ಟ್ ಬಗ್ಗೆ ನಾವು ಆಮೇಲೆ ತಿರ್ಗಾ ಹೇಳ್ತೀನಿ ಏನು ಮಾಡ್ತೀವಿ ಅಂತ. ಬಟ್ ಅದಕ್ಕಿಂತ ಮುಂಚೆ ಸ್ವಾಮಿ ಹತ್ರ ಹೇಗೆ ಬಂದ್ವಿ, ಸ್ವಾಮಿ ಅಂತಂದರೆ ಸ್ವಾಮಿ ರೂಪ ಅಂದರೆ ಇದಕ್ಕಿಂತ ಮುಂಚೆ ನಾವೇನು ಸದ್ಗುರು ಮಧುಸೂದನ್ ಸಾಯಿ ಅವರು ಇವಾಗ ಅಂದರೆ 2012 ನಾನು ಅಂದರೆ ಸ್ವಾಮಿ ಪರಿಚಯ ಹಂಗೆ ಹೇಳ್ಬೋದು. ಇದಕ್ಕಿಂತ ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ, ನಿಮ್ಮ ಏಜ್ 9th and 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಸತ್ಯಸಾಯಿ ಬಾಬಾ ಅವರ ಮೊದಲನೇ ಸತಿ ನೋಡಿದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಂಗೆ ಅವಾಗಲೇ ಅವರು ಭಗವಂತ ಏನೋ ಮಾಡಬೇಕು ಅಂತ ಅನಿಸ್ತು. ಆಯಿತಾ, ಏನೋ ಒಂದು ತುಂಬ ಶಕ್ತಿ ಇದೆ ಅಂತ ಅನಿಸ್ತು, ನಂಬಿಕೆ ಬಂದ್ಬಿಟ್ಟು. ಏನೋ ನಾವು ಒಂದು ಯಾವುದೋ ಒಂದು ಪ್ರೀತಿಯಿಂದ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ನಂಬಿಕೆ ಬೇಕು. ಹೌದಾ, ಇವಾಗ ನೀವು ಈಗ ಇಲ್ಲಿ ನಮ್ಮ ಈ ಕ್ಯಾಂಪಸ್ ಸೆಟ್ ಮಾಡಬೇಕಾದ್ರೆ ದಾನಿಗಳು ದುಡ್ಡು ಕೊಡಬೇಕು ಅಂತಂದರೆ ಅವ್ರಿಗೆ ಇಲ್ಲಿ ನಂಬಿಕೆ ಬೇಕು. ಇದರ ಜನದ ಮೇಲೆ ನಂಬಿಕೆ ಬೇಕು, ಇಲ್ಲ ಆ ದೇವ್ರ ಮೇಲೆ ನಂಬಿಕೆ ಬೇಕು. ಹೌದಾ, ಇವಾಗ ತಿರುಪತಿಗೆ ಹೋಗಿ ದುಡ್ಡು ಹಾಕ್ತಾರೆ. ಅಲ್ಲಿ ಏನಕ್ಕೆ ಹಾಕ್ತಾರೆ? ನಂಬಿಕೆ ದೇವ್ರ ಮೇಲೆ. ಆ ದುಡ್ಡು ಏನೋ ಉಪಯೋಗಿಸ್ತಾರೆ, ಚೆನ್ನಾಗಿ ಉಪಯೋಗಿಸ್ತಾರೆ, ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾರೆ ಅಂತ ಮಾಡ್ತಾರೆ. ಹೌದಲ್ವಾ? ಸೊ ಯಾವುದೇ ಇರಲಿ ನಂಬಿಕೆ, ಫೇತ್. ಸೊ ಆ ಥರ ಒಂದು ಫೇತ್ ಬಂತು. ಹಾಗೆ ನಿಮ್ಮ ಥರ ನಾವು ಕೂತ್ಕೊಂಡು ಇದು ದರ್ಶನಕ್ಕೆ ಹೋಗ್ತಾ ಇದ್ವಿ. ಸತ್ಯಸಾಯಿಬಾಬಾ ಅವ್ರ ದರ್ಶನ ಹೇಳ್ಕೊಡೋರು ಅಂದರೆ ಸತ್ಯಸಾಯಿಬಾಬಾ ಅವ್ರದ್ದು ಇದು ಆಶ್ರಮ ಎಲ್ಲಿತ್ತು? ವೈಟ್ ಫೀಲ್ಡ್, ಕಾಡುಗೋಡಿ ಅಂತ ಜಾಗ ಕೇಳಿದ್ದೀರಾ? ಬೆಂಗಳೂರಿನ ಹೊರಗಡೆ ಇದೆ, 30 ಕಿಲೋಮೀಟರ್. ಅಲ್ಲಿ ದರ್ಶನ ಕೂತ್ಕೊಂಡಾಗ ಈ ಸೇವೆ ಮಾಡಕ್ಕೆ ಬರೋರು ಸ್ಕಾರ್ಫ್ ಹಾಕೊಂಡು ಒಬ್ರೊಬ್ರು ಮಾಡ್ತಾಯಿದ್ರು ಸೇವೆ. ಎಲ್ಲ ವಯಸ್ಸಾದವ್ರೆ, ಎಲ್ಲರಿಗೂ ಒಂದು 65, ಎಲ್ಲ ರಿಟೈರ್ಡ್ ಅಂತಾನೆ ಕಾಣಿಸ್ತಾವ್ರು. ಏನೋ ಒಂದು ಮನಸ್ಸೆಲ್ಲ ಒಂದು ಆಸೆ ಬಂತು, ನೀವು ವಯಸ್ಸಾದವರೇ ಮಾಡ್ತಾರೆ, ನಾವ್ಯಾಕೆ ಮಾಡ್ಕೊಡೋದು? ನಾವು ಯಂಗ್ಸ್ಟರ್ಸ್ ಟೈಮ್ ಇಲ್ಲಿ ಸಿಗದೇ ಇರ್ಬೋದು. ಯಾಕಂದ್ರೆ ನಾವು ಓದಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲಾಂದರೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ಅಂದರೆ ಟೈಮ್ ಸಿಗತ್ತಾ ಡೌಟು. ಬಟ್ ಆದರೂ ಸಿಗೋ ಟೈಮಲ್ಲಿ ಅವಕಾಶ ಸಿಕ್ಕಾಗ ಮಾಡೋಣ ಅಂತ ಒಂದು ಆಸೆ ಬಂತು. ಹಂಗೆ ಆಗ್ತಾ ಅಲ್ಲಿ ಹೆಂಗೆ ಅಂತಂದರೆ ಸರ್ವಿಸ್ ಸೇರಬೇಕು ಅಂತಂದರೆ ನಾವು ಅಲ್ಲಿ ನಮ್ಮ ಸಮಿತಿ ಲೆವೆಲಲ್ಲಿ ಭಜನ್ ಮಂಡಳಿಗಳಿರುತ್ತೆ. ಸಮಿತಿ ಇಲ್ಲ ಭಜನ್ ಮಂಡಳಿ ಅಂತಂದರೆ ಭಜನೆ ನಡೆಯುತ್ತೆ ಅಲ್ಲಿ ವಾರದಲ್ಲಿ ಒಂದ್ಸತಿ. ಆಮೇಲೆ ವರ್ಷದಲ್ಲಿ ಒಂದ್ಸತಿ ಸರ್ವಿಸ್ ಮಾಡಬೇಕು ಹಾಸ್ಪಿಟ್ಲಲ್ಲಿ. ಸತ್ಯಸಾಯಿಬಾಬಾ ಅವ್ರ ಹಾಸ್ಪಿಟ್ಲ್ ಇದೆ ಗೊತ್ತಾ? ವೈಟ್ ಫೀಲ್ಡ್ ಒಂದಿದೆ, ಪುಟ್ಟಪರ್ತಿಲಿ ಒಂದಿದೆ. ಅಲ್ಲಿ ಹಾರ್ಟ್ ಆಪ್ರೇಷನು ಮತ್ತು ನ್ಯೂರೋ ಆಪ್ರೇಷನ್ ಫ್ರೀಯಾಗಿ ನಡೆಯುತ್ತೆ. ಹಾಗೆ ಸರ್ವಿಸು ಮಾಡ್ತಾ ಫಸ್ಟ್ ಎನ್ರೋಲ್ ಮಾಡಿಕೊಂಡೆ. ಭಜನೆ ಹಾಡಕ್ಕೆ ಹೋಗಿದ್ವಿ. ಭಜನೆನೂ 2 ವರ್ಷ ಬ್ಯಾಕಲ್ಲಿ ಹಿಂದ್ಗಡೆ ಕೂತ್ಕೊಂಡು ಫಾಲೋ ಅಪ್ ಮಾಡ್ತಾ ಇದ್ವಿ. ಆಮೇಲೆ ಫಾಲೋ ಮಾಡಿ ಹಾಗೆ ಒಂದು ಮುಂದಿರೋ ಭಜನೆ ಹಾಡೋ ಥರ. ಒಂದಿನ ಏನಾಯಿತು, ಭಜನೆ ಮಂಡಳಿಯಲ್ಲಿ ಯಾರೂ ಬರಲೇ ಇಲ್ಲ, ಮಳೆ ಇತ್ತು, ಯಾರೂ ಬರಲೇ ಇಲ್ಲ. ನಾನು ಹೋಗ್ತಿದ್ದು ಒಂದೇ ಉದ್ದೇಶ, ಅಲ್ಲಿ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು, ಕಾರ್ಪೆಟ್ ಹಾಕಬೇಕು, ಅಲ್ಲಿ ಮೈಕ್ ಸೆಟ್ ಮಾಡಬೇಕು, ಇದಕ್ಕಂತಾನೆ ಹೋಗ್ತಿದ್ದೆ. ಭಜನೆ ಹಾಡಬೇಕು ಅಂತ ಏನು ಉದ್ದೇಶ ಇಲ್ಲ, ಒಂದು ಹೆಲ್ಪ್, ಒಂದು ಸಹಾಯ ಆಗುತ್ತೆ ವಯಸ್ಸಾದವ್ರಿಗೆ ಅಂತ ಹೋಗ್ತಾ ಇದ್ದೆ. ಆ ಥರ 2 ವರ್ಷ ಹೋಗ್ತಾ ಇದ್ದವನು ನಾನು. ಹಂಗೆ ಭಜನೆ ಎಲ್ಲ ಅವ್ರು ಹಾಡೋರು, ದೊಡ್ಡವ್ರು ಹಾಡೋರು, ನಾವು ಹಿಂದೆ ಕೂತ್ಕೊಂಡು ಫಾಲೋ ಮಾಡ್ತಾ ಇದ್ವಿ. ಹಂಗೆ ಫಾಲೋ ಮಾಡ್ತಾ ಸಿಂಪಲ್ ಭಜನೆ ಅಂದರೆ ಕಲಿತಾ ಇದ್ವಿ, ಭಜನೆ ಕಲಿತೀವಿ. ಅದಾದ್ಮೇಲೆ ಒಂದಿನ ಏನಾಯಿತು, ಮಳೆ ಬಂದಾಗ ಯಾರೂ ಬರಲಿಲ್ಲ. ನಾವು ಸೆಟ್ ಮಾಡಿದ್ವಿ, ನಾನು ಒಂದು ನಮ್ಮ ಅಂಕಲ್ ಒಬ್ಬರು. ಅವ್ರು ಏನು ಹೇಳಿದ್ರು, ನೀನು ಫಾಲೋ ಅಪ್ ಮಾಡೋದು ಕೇಳಿಸಿದೀನಿ, ಹಾಡು ಒಂದು ಸಿಂಪಲ್ ಹಾಡು ಅಂತ. ಯಾವತ್ತು ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೊಂದು ಸತಿ ಈ ಸ್ವಾಮಿ ಸತ್ಯಸಾಯಿಬಾಬಾ ಅವ್ರು ನಾನು ತುಂಬ ಜನ ಕೇಳಿದ್ದೀನಿ, ಹೆಂಗೆ ಬಂದ್ರಿ ನೀವು ಅಂತ. ಸೊ ಎಲ್ಲರೂ ಭಜನೆಯಿಂದನೇ ಬರ್ತಾರೆ. ಸತ್ಯಸಾಯಿಬಾಬಾ ಭಜನೆ ಚೆನ್ನಾಗಿ ಸಿಂಪಲ್ ಆಗಿರೋದ್ರಿಂದ ಎಲ್ಲ ಕೇಳ್ಕೊಂಬರ್ತಾರೆ. ಫಸ್ಟು ಇಂಟ್ರೆಸ್ಟ್ ಆಗ್ತಾರೆ, ಅದೇನೋ ಆಸೆ ಬರ್ತದೆ ಕೇಳಬೇಕು ಅಂತ ಬರ್ತಾರೆ. ಆಮೇಲೆ ಅವರು ನೆತ್ತಿಗೆ ಸರ್ವಿಸಿಗೆ ಬರ್ತಾರೆ. ಸೊ ಆ ದಿನ ನಾನು ಹಾಡಿದ್ಮೇಲೆ ಅವರು ಒಂದ್ಸತಿ ನೆಕ್ಸ್ಟ್ ಚೆನ್ನಾಗಿ ಹಾಡ್ತೆ ಅಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಆಗಿ ಹಾಡಕ್ಕೆ ಶುರು ಆಗ್ತಾರೆ. ಅದೇ ಥರ ಸರ್ವಿಸ್ಗಂತ ಬಂದಿರೋರು ಆ್ಯಕ್ಚುಲಿ. ಆಮೇಲೆ ಏನಾಯಿತು, ಸರ್ವಿಸ್ ಮಾಡ್ತಾ ಅವ್ರೇನು ಒಂದಿನ ಹಾಸ್ಪಿಟಲ್ ಡ್ಯೂಟಿ ಕರ್ಕೊಂಡು ಹೋಗೋರು. ಅವಾಗ ಏನಾಗ್ತದೆ, ಆಮೇಲೆ ಇನ್ನೊಂದಿನ ನಮಗೆ ಅಲ್ಲಿ ಬೆಂಗಳೂರಲ್ಲಿ ಸ್ವಾಮಿ ಬರೋರು. ಯಾವಾಗ? ಏಪ್ರಿಲ್, ಮೇ, ಜೂನ್, ಸಮ್ಮರ್ ಟೈಮಲ್ಲಿ 3 ಮಂತ್ಸು ಸತ್ಯಸಾಯಿಬಾಬಾ ಅವರು ಎಲ್ಲಿ ಬರೋರು? ನಮ್ಮ ವೈಟ್ ಫೀಲ್ಡ್ ಕಾಡುಗೋಡಿ ಆಶ್ರಮಲ್ಲಿ ಬಂದು ಇರೋರು. ಆಗ ಒಂದು 10 ಜನ ಬಾಯ್ಸಿಗೆ ಮಾತ್ರ, ಅಂದರೆ ಯಂಗ್ಸ್ಟರ್ಸಿಗೆ ಮಾತ್ರ ಅವಕಾಶ. ಅವರು ಮನೆ ಸುತ್ತಲಲ್ಲಿ ಕ್ಲೀನ್ ಮಾಡಿಕೊಂಡು, ಇವಾಗ ಎಲ್ಲಿ ನಮ್ಮ ಆನಂದಂ ಇದೆಯಲ್ಲ ಅದೇ ಥರ ಅಲ್ಲಿ ಇದು ಆಶ್ರಮ ಇದೆ. ಅಲ್ಲಿ ಆಶ್ರಮದಲ್ಲಿ ಸ್ವಾಮಿ ಮಂದಿರ ಇದೆ, ಆಯಿತಾ? ಅಲ್ಲಿ ನಮಗೆ ಸರ್ವಿಸ್ ಮಾಡೋಕ್ಕೆ ಅವಕಾಶ. ಕ್ಲೀನ್ ಮಾಡಬೇಕು, ಗುಡಿಸ್ಬೇಕು, ಒರೆಸ್ಬೇಕು, ಅದೆಲ್ಲ ಮಾಡ್ತಾರೆ. ಆ ಥರ ವರ್ಷದಲ್ಲಿ ಒಂದೇ ಸರಿ ಅವಕಾಶ. ಹಿಂಗೆ ಮಾಡ್ತಾ ಅವಾಗ ಒಂದೊಂದ್ಸರಿ ಇಂಟ್ರಾಕ್ಷನ್ ಇರ್ತಾಯಿತ್ತು, ಮಾತಾಡ್ತಾಯಿದ್ರು ಸತ್ಯಸಾಯಿಬಾಬಾ ಅವರು. ಬಟ್ ನಮಗೆ ಭಯ ಒಂಥರ. ಮಧುಸೂದನ್ ಸಾಯಿ ಸ್ವಾಮಿ ಜೊತೆಗೆ ನಮಗೆ ತುಂಬ ಈಸಿಯಾಗಿ ಮಾತಾಡ್ಬೋದು. ಸ್ವಲ್ಪ ಇನ್ನೂ ಭಯ ಇಲ್ಲ ಏನು ಕಡಿಮೆ. ಬಟ್ ಅವರಿದ್ದಾಗ ನಮ್ಗೆ ತುಂಬ ಕಷ್ಟ. ನಮಗೇನೋ ಒಂಥರ ಭಯ ಅನಿಸ್ತದೆ, ಯಾಕೆ ಅಂತ ಹೋಗ್ತೀರಾ, ಆ ಥರ ಆಗ್ತಾಯಿತ್ತು. ಬಟ್ ತುಂಬ ಅವಕಾಶ ಸಿಗ್ತಾಯಿತ್ತು. ಸರ್ವಿಸ್ ಮಾಡ್ಕೊಂಡೇ ಬಂದ್ವಿ. ತುಂಬ ಅವಕಾಶ ಸಿಕ್ತೋದ್ರಿಂದ ಪುಟ್ಟಪರ್ತಿಲೂ ಅವಕಾಶ ಸಿಕ್ತು. 80th ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ ಬೆಂಗಳೂರು ಕಡೆಯಿಂದ, ಸಮಿತಿ ಕಡೆಯಿಂದ. ಅದೇ ಥರ ಹಂತವಾಗಿ ಎಷ್ಟೊಂದು ಅವಕಾಶಗಳು ಸಿಗ್ತಾಯಿತ್ತು, ಯಾವುದು ಬಿಡ್ತಾ ಇರಲಿಲ್ಲ. ಭಾನುವಾರ ಆದರೆ ನಾರಾಯಣ ಸೇವೆ ಏನಂತಂದರೆ 4 ಜನ ಯೂತ್ಸು, 4 ಜನ ಫ್ರೆಂಡ್ಸು ಸೇರಿಕೊಂಡು ಮನೇಲಿ ಅಡುಗೆ ಮಾಡಿಸ್ತೀವಿ. 1 kg ಚಿತ್ರಾನ್ನ, 1 kg ಚಿತ್ರಾನ್ನ, ಪುಳಿಯೋಗರೆ ಮಾಡಿಸ್ಕೊಂಡು ಪ್ಯಾಕ್ ಮಾಡಿಕೊಂಡು
ಆಮೇಲೆ ಗಾಡಿಯಲ್ಲಿ ಹೋಗೋದು ಉಡ್ಕೊಂಡು ಯಾರಿದ್ದಾರೆ, ಯಾರಿಗೆ ಊಟ ಕೊಡಬೇಕು ಅಂತ. ಈ ಥರ ಒಂದು ಸೇವೆಯಲ್ಲೂ ತೊಡಗಿದ್ವಿ. ಅವಾಗಲೇ ಆನಂದ್ ಕಡ್ಲಿ ಅಂತ ನಮ್ಮ ಸೆಕ್ರೆಟರಿ ಅವರು ಸಿಕ್ಕಿದ್ರು. ಆ ಥರ ಸಮಿತಿಯಲ್ಲಿ ಎಷ್ಟೊಂದು ಹೆಂಗೆ ಯೂತ್ಸ್ ಇರ್ತಾರೆ, ಯೂತ್ ಲೀಡರ್ಸ್ ಅಂತ, ಸೊ ಯೂತ್ ಲೀಡರ್ ಅಂತ ಅವರೆಲ್ಲ ಸಿಕ್ಕಿದ್ರು. ಆಮೇಲೆ ಹಂಗೆ ಮಾಡ್ತಾ 2011ರಲ್ಲಿ ನಿಮ್ಗೆ ಗೊತ್ತು ಸ್ವಾಮಿ ಸತ್ಯಸಾಯಿ ಅವ್ರ ದೇಹ ಬಿಟ್ಟರು, ಹೌದಾ? ಸೊ ನಾವು ಏನು ಮಾಡಬೇಕು, ಸಡನ್ನಾಗಿ ಒಂಥರ ಬೇಜಾರು ಮನಸ್ಸಲ್ಲಿ, ಏನಾಯ್ತಪ್ಪ ಸ್ವಾಮಿ ದೇಹ ಬಿಟ್ಟು ಹೋಗಿದ್ರು ಅಂತ. ಬಟ್ ಸತ್ಯಸಾಯಿ ಅವರು ಫಿಸಿಕಲ್ ಫಾರ್ಮಲ್ಲಿ ಹೇಳಿದ್ರು 96 ವರ್ಷದ ಮೇಲೆ ತನಕ ನಾನು ಇರ್ತೀನಿ ಅಂತ ಹೇಳಿದ್ರು. 85 ವಯಸ್ಸಲ್ಲಿ ದೇಹ ಬಿಟ್ಟು ಹೋದ್ರು. ಏನಕ್ಕೆ ಅಂತಂದರೆ ಅವ್ರು ಸ್ವಂತ ಅವ್ರ ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ ಅಂತ ದೇಹ ಬಿಟ್ಟರು. ಬಟ್ ಅದು ಉಟ್ಕೊಂಡಿದ್ದು ಯಾವ ಥರ ಬೇರೆ ರೂಪದಲ್ಲಿ ಬಂದರು. ಯಾವ ರೂಪದಲ್ಲಿ ಬಂದರು? ಮನ್ಸೂನ್ ಸಾಯಿ. ಅದು ನನಗೆ ಹೆಂಗೆ ವ್ಯಕ್ತಿ, ಯಾಕೆ ನಾನು ಸತ್ಯಸಾಯಿ ಅವ್ರು ನೋಡಿದ್ರಿಂದ ಎಷ್ಟು ಜನ ಕೇಳ್ತಾರೆ ನಿಮ್ಗೆ ಹೆಂಗೆ ನಂಬಿಕೆ ಆಯಿತು, ಹೆಂಗೆ ಆಯಿತು ಅಂತ. ಇದು ಹೆಂಗೆ ಆಯಿತು ಅಂದರೆ, ನಾವು ನಮ್ಮ ಆನಂದ್ ಕುಮಾರ್ ಕಡಲಿ ಅಂತ ನಮ್ಮ ಸೆಕ್ರೆಟರಿ ಅನ್ನಪೂರ್ಣ ಟ್ರಸ್ಟ್ ಅಂತ, ಅವರು ನಾವು ಸೇವೆ ಒಟ್ಟಿಗೆ ಮಾಡ್ತಾ ಇದ್ವಿ. ಅವ್ರು ಒಂದಿನ ಹಿಂಗೆ ಸಂತೋಷ್ ಈ ಥರ ಒಂದು ಕೆಲಸ ಇದೆ, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಬಡ್ಸಕ್ಕೆ ಹೋಗ್ಬೇಕು. ಎಲ್ಲಿ ಜಾಗ? ದೊಡ್ಡಬೇಳೆ. ಎಲ್ಲಿ ಜಾಗ? ದೊಡ್ಡಬೇಳೆ, ಕೆಂಗೇರಿ ಹತ್ರ ಇದೆ. 2012ರಲ್ಲಿ ಹೇಳಿರೋದು, 12 ವರ್ಷ ಮುಂಚೆ ಹೇಳಿದ್ದು, 2012 ಜುಲೈ. ಸರಿ ಆಯಿತು, ನನಗೇನೋ ನಾನು ಈ ಥರ ಮಧುಸೂದನ್ ಸಾಯಿ ಅವ್ರು ಬಂದಿರೋ ಅಂತ ಏನು ಹೇಳಿಲ್ಲ. ಅವ್ರು ಹೇಳಿದ ವಿಷಯ ಸೇವೆ ಹೋಗಿದ್ವಿ. ನಾನು ಸರಿ ಸೇವೆ ಮಾಡ್ಬೇಕಾದ್ರೆ ಬನ್ನಿ ಹೋಗೋಣ ಅಂತ, ನಾರಾಯಣ ಸೇವೆ ಅಂತ ಸಂಡೇ ಮಾಡ್ತಾ ಇದ್ವಿ. ಇದು ಒಂದು ಸೇವೆ ಆಗುತ್ತೆ, ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಆ ಟೈಮಲ್ಲಿ. ಇದು ಹೆಂಗಿತ್ತು ಅಂದರೆ ಸೇವೆ ಅಂದರೆ, ಇದು ಬೆಳಗ್ಗೆ ಹೋಗ್ಬೇಕು, ನಾವು ಬೆಳಗ್ಗೆ ಬೇಗೆದ್ದು ತಗೊಂಡು ಊಟ ತಗೊಂಡು ಹೋಗಿ ಅಲ್ಲಿ ಹೋಗಿ ಬಡಿಸಿ ಬರಬೇಕು. ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು ಅಂತ. ಆಯಿತು, ಯಾವಾಗ ಅವಕಾಶ ಆಗುತ್ತೋ ಕೈಲಿ ಆಗುತ್ತೋ ಮಾಡ್ತೀನಿ ಅಂತ. ನಾನು ಶಿಫ್ಟಲ್ಲಿ ವರ್ಕ್ ಮಾಡ್ತಿದ್ದೆ, ಕೆಮಿಕಲ್ ಇಂಜಿನಿಯರ್ ಓದಿರೋದ್ರಿಂದ ನಮಗೆ ಶಿಫ್ಟ್ ಇರ್ತದೆ ಕೆಲಸ. ಒಂದಿನ ಫಸ್ಟ್ ಶಿಫ್ಟು, ಒಂದ್ಸತಿ ಸೆಕೆಂಡ್ ಶಿಫ್ಟು ಅಂತ. ಸೊ ಈ ಥರ ಮಾಡ್ತಾ ಸೆಕೆಂಡ್ ಶಿಫ್ಟ್ ಇರಬೇಕಾದ್ರೆ ನಾವು ಡೆಫಿನೆಟ್ಟಾಗಿ ಬಿಡದೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಅಲ್ಲಿ ವಾರದಲ್ಲಿ ಕೊಡೋ ಅಡುಗೆ ಬಡಿಸಿ, ಊಟ ತೊಗೊಂಡೋಗಿ ಬಡಿಸಿ ಮಕ್ಕಳಿಗೆ ವಾಪಸ್ ಬಂದು ಹೋಗ್ತಾ ಇದ್ವಿ. ಈ ಥರ ಮಾಡ್ತಾ 1 ವರ್ಷ ಆದಮೇಲೆ ಮಧುಸೂದನ್ ಸಾಯಿ ಅವ್ರು ಹೇಳಿದ್ರಂತೆ, ಇವಾಗ ನಿಮ್ಮ ವಾಲಂಟಿಯರ್ಸ್ಗೆ ಹೇಳು, ನಾನು ಸ್ವಾಮಿ ಬಂದಿದ್ದೀನಿ, ಬಂದಿದ್ದೀನಿ ಈ ಥರ ನಾನು ಹೇಳಿದ್ಮೇಲೆ ನಿಮಗೆ ಶುರು ಮಾಡಿದ ಪ್ರೋಗ್ರಾಮ್ ಈ ಥರ ಒಂದು ಆ್ಯಕ್ಟಿವಿಟಿ. ಯಾಕಂದರೆ ಅದ್ರ ತನಕ ಸತ್ಯಸಾಯಿ ಬಾಬಾ ಇದರಲ್ಲಿ ಆರ್ಗನೈಸೇಷನಲ್ಲಿ ಈ ಥರ ಆ್ಯಕ್ಟಿವಿಟಿ ಬ್ರೇಕ್ಫಾಸ್ಟ್ ಸರ್ವಿಸ್ ಇಂದಲೇ ಶುರು ಮಾಡಿರಲಿಲ್ಲ. ನಾನು ಕೇಳಿದೆ, ಇದುವರೆಗೂ ಯಾರು ಕೇಳಿದೆ. ಅದಕ್ಕೆ ಆ ಥರ ಈ ಥರ ಇದೆ, ಆಮೇಲೆ ಈ ಥರ ಬಂದಿದ್ದಾರೆ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು ಅಂತ ಒಂದು ವೀಡಿಯೋ ತೋರಿಸಿದ್ರು, 24 ಜನ ತೋರಿಸಿದ್ರು. ನಾನು ಸರಿ ನೀವು ನೋಡಬೇಕು ಅಂದರೆ ದರ್ಶನ ಕೊಡ್ತಾರೆ, ಪ್ರೇಮ್ ದೀಪಲ್ಲಿ ಇದ್ದಾರೆ, ದರ್ಶನ ಕೊಡ್ತಾರೆ ಯಾವತ್ತು? ಗುರುವಾರ ಮತ್ತು ಭಾನುವಾರ ಹೋಗಿ ನೋಡ್ಬೋದು ಅಂತ. ನನಗೂ ನಮ್ಮ ಅಣ್ಣನೂ ಇದ್ದರು, ಆಮೇಲೆ ಇನ್ನೊಂದು ಸ್ವಲ್ಪ ಜನ ವಾಲಂಟಿಯರ್ಸ್ ಇದ್ದರು. ಸೊ ನಾನು ಹೇಳಿದ್ರು, ಎಲ್ಲರೂ ಒಟ್ಟಿಗೆ ಹೇಳಿದ್ರು, 10 ಜನ ಕರೆದು. ಅವಾಗ ಮಧುಸೂದನ್ ಸಾಯಿ ಹೇಳಿದಂತೆ, ನೀವು ಹೇಳಿ ವಾಲಂಟಿಯರ್ಸ್ಗೆ, ನಾನು ಹೇಳಿದ್ಮೇಲೆ ಇವ್ರು ಮಾಡ್ತಾರದು ಅಂತ. ಅಲ್ಲಿ ತನಕ ನಮ್ಗೆ ಗೊತ್ತೇ ಇಲ್ಲ, 1 ವರ್ಷ ತನಕ ನಮ್ಗೆ ಗೊತ್ತೇ ಇಲ್ಲ ಈ ಥರ ಸ್ವಾಮಿನೇ ಬಂದಿದ್ದಾರೆ ವಾಪಸ್ಸು, ಈ ಮೂಲಕ ಬಂದಿದ್ದಾರೆ, ಈ ಥರ ಮಾಡಿಸಿದ್ರೆ ನಮ್ಗೆ ಹೇಳಲೇ ಇಲ್ಲ. ನಾವು ಸರ್ವಿಸ್ ಒಂದು ಹೊಸ ಆ್ಯಕ್ಟಿವಿಟಿ ಅಂತ ಶುರು ಮಾಡಿ ಹೋಗ್ತಾ ಇದ್ವಿ. ಹೋದ್ವಿ, ದರ್ಶನಕ್ಕೆ ಹೋದ್ವಿ, ನಾನು ನಮ್ಮ ಅಣ್ಣ ಹೋದ್ವಿ. ಒಂದಿನ ಗುರುವಾರ ಪ್ರೇಮ್ ದೀಪಲ್ಲಿ ನಿಮ್ಗೆ ಗೊತ್ತು ಎಷ್ಟು ಜನ ಕೂತ್ಕೊಬೋದಲ್ಲ, ನೋಡಿದ್ರಲ್ಲ ಪ್ರೇಮ್ ದೀಪ ಒಳಗಡೆ ಎಷ್ಟು ಜನ? ಒಂದು 50-100 ಜನ ಕೂತ್ಕೊಬೋದು ಅಷ್ಟೇ. ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ರು, ಬಾಗಿಲು ಹಾಕ್ಬಿಟ್ರು, ಇಲ್ಲ ಕ್ಲೋಸ್ ಇರುತ್ತೆ, ಆಗಲ್ಲ, ಫುಲ್ ಆಗೋಯ್ತು, ನೀವು ಭಾನುವಾರ ಬನ್ನಿ ಅಂತ ಹೇಳ್ಬಿಟ್ಟು. ಅಂದರೆ ಅವಾಗ ಜನಕ್ಕೆ ಇನ್ನೂ ತಿಳುವಳಿಕೆ ಆಗ್ತಾ ಇದೆ. ಇನ್ನೂ ಇವರು ಮಧುಸೂದನ್ ಸಾಯಿ ಇದ್ದಾರೆ, ದರ್ಶನ ಕೊಡ್ತಾರೆ, ಇನ್ನೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಹಂಗಾಗಿ ವಿಚಾರಣೆ ಮಾಡ್ಕೊಂಡು ಸ್ವಲ್ಪ ಜನ ಬಂದಿದ್ರು, 100 ಜನ ಸೇರಿದ್ರು. ನಮ್ಗೆ ಬಾಗಿಲು ಹಾಕ್ಬಿಟ್ರು. ನಾನು ನಮ್ಮ ಅಣ್ಣ ಏನು ಮಾಡಿದ್ರು, 5 ಜನ ಆಚೆ ಹೋದ್ರು, ಗೇಟಿನ ಆಚೆ ಹೋದ್ರು. ನಾನು ನಮ್ಮ ಅಣ್ಣ ಹಂಗೆ ಮಾತಾಡ್ಕೊಂಡು ಅಲ್ಲೇ ಇದ್ದೀವಿ. ಇನ್ನೇನು 5 ಗಂಟೆಗೆ 5 ನಿಮಿಷ ಇದೆ, ಸಡನ್ನಾಗಿ ಬಾಗಿಲು ಓಪನ್ ಆಯಿತು, ಇಬ್ಬರಿಗೆ ಜಾಗ ಇದೆ ಅಂತ. ಸೊ ನಾನು ನಮ್ಮ ಅಣ್ಣ ಅಲ್ಲಿ ಕರೆಕ್ಟಾಗಿ ನಿಂತಿದ್ದೆ. ಸೊ ಅದೆಲ್ಲ ಸ್ವಾಮಿ ಸಂಕಲ್ಪನೆ. ಇಬ್ಬರು ಬಂದು ಕೂತ್ಕೊಂಡು ಬಾಗಿಲು ಹಾಕಿದ್ದು 5 ನಿಮಿಷಕ್ಕೆ ಸ್ವಾಮಿ ನಡ್ಕೊಂಬಂದ್ರು ಮೇಲ್ಗಡೆಯಿಂದ. ನಾವು ಅವಾಗ ಗೊತ್ತಿಲ್ಲ ಮಧುಸೂದನ್ ಸಾಯಿನ ಎಲ್ಲಿ ನೋಡಬೇಕು ಅಂತಾರೆ, ಅಂದರೆ ಅವ್ರಿಗೆ ಸ್ವಾಮಿ ಕಾಣ್ತಾರೆ ಅಂತ ಗೊತ್ತು. ಸ್ವಾಮಿ ಮುಂದೆ ನೋಡಬೇಕಾ, ಸ್ವಾಮಿನೇ ನೋಡಬೇಕಾ ಅಂತ ಗೊತ್ತಿಲ್ಲ. ಆದರೂ ಬಂದು ಸುಮ್ಮನೆ ಏನು ಮಾತಾಡಿಲ್ಲ, ಸುಮ್ಮನೆ ಅದೇ ಥರ ದರ್ಶನ ನಾವೆಲ್ಲಿ ಕೂತ್ಕೊಳ್ತೇವೆ. ಮುಂಚೆ ಎಲ್ಲ ಸತ್ಯಸಾಯಿ ಬಾಬಾ ದರ್ಶನಕ್ಕೆ ಹೋಗ್ತಾ ಇದ್ವಲ್ಲ, ಹಿಂಗೆ ನಡ್ಕೊಂಡು ಹೋದ್ರು. ಮಿಡಲ್ ನಿಂಗೆ ಬಂದರು 2 ಸೆಕೆಂಡ್ ಪಾಸ್ ಆಗಿದೆ ಅಷ್ಟೇ. ಬಟ್ ಅದೆಲ್ಲ ನಂಬಿಕೆ ಬಂದ್ಬಿಡ್ತು, ಇದು ಸತ್ಯಸಾಯಿ ಬಾಬಾನೇ ಕನ್ಫರ್ಮ್. ಸೊ ನಾವು ನೋಡಿದ್ರೆ ಕನ್ಫರ್ಮ್ ಆಯಿತು, ಇದು ಬಾಬಾನೇ ವಾಪಸ್ ಬಂದಿದ್ದಾರೆ ಅಂತ ಕನ್ಫರ್ಮ್ ಆಗೋಯ್ತು. ಏನಾಯಿತು ಆಮೇಲೆ ಅಲ್ಲಿಂದ ಸರ್ವಿಸ್ ಆ್ಯಕ್ಟಿವಿಟೀಸು ಈ ಕಡೆ ಜಾಸ್ತಿ ಆಯಿತು. ನಿಮ್ಗೆ ಗೊತ್ತಿರಬೇಕು 2012, 13, 14, 15 ಆ ಟೈಮಲ್ಲಿ ಜಾಸ್ತಿ ನಮ್ಮ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲಿ. ಅವಾಗ ಇನ್ನೂ ಡೆವಲಪ್ ಆಗ್ತಾಯಿತ್ತು ಮುದ್ದೇನಹಳ್ಳಿ ಒಂದೊಂದೇ ಅವಾಗೆಲ್ಲ ಪ್ರಾಕ್ಟೀಸ್ ಅಂದರೆ ಅಲ್ಲೆಲ್ಲ ಭಾಗವಹಿಸಿ ಅವಕಾಶ ಸಿಕ್ಕಿದ್ದೆಲ್ಲ ತೊಗೊಂಡು ಹಂಗೆ ಮಾಡ್ತಾಯಿದ್ವಿ. ಹಂಗೆ ಮಾಡ್ತಾ ಕೆಲಸ. ಆಮೇಲೆ ಏನಾಯಿತು, ಎಲ್ಲ ಸ್ವಾಮಿ ಸೆಟ್ ಅದೇ ಗೊತ್ತಲ್ಲ, ಒಂದೊಂದೇ ಬಿಲ್ಡಿಂಗ್ ಎಲ್ಲ ಹೊಸದಾಗೆಲ್ಲ ಬರೋಕ್ಕೆ ಶುರು ಆಯಿತು. ಕೃಪಾಶ್ರಯ ಬಂತು, ಎಲ್ಲ ಬಂತು. ಆಮೇಲೆ ಹಂಗೆ ಆಗ್ತಾ ಒಂದು ಸತಿ 2017ರಲ್ಲಿ ಈ ಥರ ನಮ್ಗೆ ಅವಕಾಶ ಸಿಗುತ್ತೆ ಕೊಡೈಕೆನಾಲ್ಗೆ ಹೋಗೋಕ್ಕೆ. ಕರೆಕ್ಟಾ? ಕೊಡೈಕೆನಾಲ್ಗೆ ಹೋಗ್ತೀವಾ? ಸ್ವಾಮಿ ಹೋಗ್ತಾರಾ ಕೊಡೈಕೆನಾಲ್ಗೆ? ಯಾವಾಗ ಹೋಗ್ತಾರೆ? ಮೇ ಮಂತಲ್ಲಿ ಹೋಗ್ತಾರೆ. ಸೊ ಆ ಥರ ಹೋದಾಗ ಅದೇ ಥರ ಒಂದು 10 ಜನಕ್ಕೆ ಸರ್ವಿಸ್ ಸೇವಾದಲ್ಲಿ ಥರ ನಾನು ಹೋದೆ. ಅವಾಗ ಅಲ್ಲಿ ಒಂದು ಸ್ವಾಮಿ ಒಂದು ಪ್ರಶ್ನೆ ಕೇಳಿದ್ರು, ಅಲ್ಲಿ ಸೇವೆ ಮುಗ್ದಾದ್ಮೇಲೆ ಏನಂತೀರ, ಇದು ಬ್ಲೆಸ್ಸಿಂಗ್ ಟೈಮಲ್ಲಿ ಏನು ಮಾಡ್ತಾ ಇದೆಯಾ? ನಾನು ಈ ಥರ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದೆ. ಎಷ್ಟು ವರ್ಷ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಾ ಅಂತ ಕೇಳ್ತು. ಒಂದು 12 ವರ್ಷ ಆಯಿತು. ಇನ್ನೆಷ್ಟು ವರ್ಷ ಕೆಲಸ ಮಾಡ್ತೀಯಾ ಅಂತ ಕೇಳ್ತು.
ಇನ್ನೆಷ್ಟು ವರ್ಷ ಕೆಲಸ ಮಾಡ್ತೀಯ ಅಂದ್ರೆ ಏನಂತ ಹೇಳಿದೆ ಆನ್ಸರ್ ಸಡನ್ ಆಗಿ ಮೈಂಡ್ ಫ್ಲಾಶ್ ಆಗಿಲ್ಲ. ಇನ್ನೆಷ್ಟು ವರ್ಷ ಕೆಲಸ ಮಾಡ್ತಿದ್ರೆ ಒಂದು ಗೌರ್ಮೆಂಟ್ ಗೌರ್ಮೆಂಟ್ ಕೆಲಸ ಅಂತೂ ಇವಾಗ ಅಪ್ಲೈ ಮಾಡೋಕ್ಕಾಗಲ್ಲ, ಆಗೋಯ್ತು. ಸ್ವಾಮಿ ಏನು ಕೇಳ್ತಿದ್ರೆ ಅಂತ ಏನು ಅರ್ಥ ಆಗಿಲ್ಲ. ಸಡನ್ ಆಗಿ ಬಾಯಿಂದ ಬಂದೇ ಬಿಡ್ತು, ಸ್ವಾಮಿ ಐ ವಾಂಟ್ ಟು ಬಿ ಎಟ್ ಯುವರ್ ಫೀಟ್ ಅಂದ್ಬಿಟ್ಟೆ. ನಿಮ್ಮ ಪಾದ ಸೇವೆಯಲ್ಲಿ ಇರಬೇಕು ಅಂತ. ಐ ವಾಂಟ್ ಟು ಬಿ ಎಟ್ ಯುವರ್ ಫೀಟ್ ಅಂತ ಅಷ್ಟೇ ಇಂಗ್ಲೀಷಲ್ಲಿ ಹೇಳಿದೆ. ಸ್ವಾಮಿ ಮುಂದೆ 2 ಸ್ಟೆಪ್ ಹೇಳ್ಬಿಟ್ಟು ಏನಂತ ನೋಡಿದ್ರು, ಯು ಶುಡ್ ನಾಟ್ ಓನ್ಲಿ ಬಿ ಎಟ್ ಮೈ ಫೀಟ್, ಯು ಶುಡ್ ಆಲ್ಸೋ ಸರ್ವ್ ಅಟ್ ಮೈ ಫೀಟ್ ಅಂತ ಹೇಳಿ. ಅಂದರೆ ಬರೀ ನನ್ನ ಜೊತೆಗಿದ್ರೆ ಸಾಧು ನನ್ನ ಜೊತೆ ಸೇವೆನೂ ಮಾಡಬೇಕು ಅಂತ ಆ ಲೆಕ್ಕದಲ್ಲಿ ಹೇಳಿದ್ರು. ಮುಂದೆ ಹೋದ್ರು, ಲೇಡೀಸ್ ಎಲ್ಲ ಮಾತಾಡ್ಸಿದ್ರು, ವಾಪಸ್ ಬರ್ದೆ ಹಿಂಗೆ ಯೋಚನೆ ಮಾಡುವಂತ ಹೊರಟ್ಬಿಟ್ರು. ಇದಾಗಿದೆ 2017ರಲ್ಲಿ. ಅಂದರೆ ನನಗಿನ್ನೂ ತಿಳುವಳಿಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಹೇಳಿದ್ರು ಇದು, ಏನಕ್ಕೆ ಇರ್ಬೋದು ಅಂತ ಗೊತ್ತಾನೇ ಆಗಲಿಲ್ಲ. ಕೊನೆಗೆ ಆಮೇಲೆ ಇದು ಹಂಗೆ ಹೋದ್ಮೇಲೆ ತಿರ್ಗಾ ನಾನು ವಾಪಸ್ ಬಂದೆ ಕೊಡೈಕೆನಾಲಿಂದ. ಸ್ವಾಮಿ ಒಂದು ಚೈನ್ ಸೃಷ್ಟಿ ಮಾಡಿಕೊಟ್ಟಾದ್ಮೇಲೆ ಅದೇ ಅದ್ರ ಪ್ರಕಾರ ನಾನು ಬಂದೆ. ತಿರ್ಗಾ ನನ್ನ ಕೆಲಸ ನಾನು ತೊಳ್ಕೊಟ್ಟೆ. ದೂರ ಹೋಗ್ಬೇಕಾಯ್ತು ಕೆಲಸ. ಡೈಲಿ ಮಂಡೇ ಟು ಸ್ಯಾಟರ್ಡೆ, ನಿಮ್ಗೆ ಗೊತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಹೆಂಗಿರುತ್ತೆ, ಸ್ಯಾಟರ್ಡೆ ರಜೆ ಇಲ್ಲ. ಮಂಡೇ ಟು ಸ್ಯಾಟರ್ಡೆ ಕೆಲಸ ಮಾಡಬೇಕು, ಶಿಫ್ಟ್ ಇರ್ತಾಯಿತ್ತು. ದೂರ ಹೋಗಿ ಬರ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ. ಮರ್ತೋಗ್ಬಿಟ್ಟೆ ಸ್ವಾಮಿ ಏನು ಹೇಳಿದ್ರೆ ಮರ್ತೋಗ್ಬಿಟ್ಟೆ. ತಿರ್ಗಾ ಆನಂದ್ ಅವ್ರ ಮೂಲಕ ಸರ್ಕಲ್ ಮಾಡಿ ನನ್ನ ಹೆಸರು ಇವ್ರು ಎಲ್ಲಿದ್ದಾರೆ ಕರ್ಕೊಂಬ ಅಂತ ಹೇಳಿದಾರಂತೆ. ನಾನು ಬಂದೆ. ತಿರ್ಗಾ ಇನ್ನೊಂದ್ಸತಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ದಿನ ದರ್ಶನಕ್ಕೆ ಹೋದೆ. ಅವಾಗ ಸ್ವಾಮಿ ಕೇಳಿದೆ ಎಲ್ಲಿದೆಯಾ ಅಂತ. ಸ್ವಾಮಿ ನಾನು ಬರ್ತಾ ಇದ್ದೀನಲ್ಲ, ಅವಾಗ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಟೆಂಪರಿಗೆ ಗೊತ್ತು, ಪರ್ಮನೆಂಟ್ಗೆ ಹಾಕಾವಲ್ಲ ಅಂತ. ಅಂದರೆ ಟೆಂಪ್ರರಿಗೆ ಬೇಡ, ಪರ್ಮನೆಂಟ್ ಆಗಬೇಕು ನೀನು ಅಂತಂದು. ಆಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಆಯಿತು. ಬಂದು ಸೇರ್ಕೋ ಇಲ್ಲಿ ಅಂದರು. ಸೇರ್ಕೋ ಇಲ್ಲಿ ಅಂದರೆ ಎಲ್ಲಿ ಸೇರೋದು, ಏನು ಮಾಡೋದು ಅಂತ ನನಗೆ ಒಂಚೂರು ಕ್ಲಾರಿಟಿಯೇ ಇರಲಿಲ್ಲ. ತಿರ್ಗಾ ನಾನು ವಾಪಸ್ ಬಂದೆ. ಆಯಿತು ಅಂದ್ಬಿಟ್ಟು ಬಂದೆ. ನನ್ನ ಕೆಲಸ ತಿರ್ಗಾ ಹೋಗಿ ಶುರು ಮಾಡಿದೆ. ಬಂದೆ. ತಿರ್ಗಾ 2 ತಿಂಗಳು ಆನಂದ್ ತಿರ್ಗಾ ಕರೆಸಿದ್ರು. ಆನಂದ್ ಅವ್ರು ತಿರ್ಗಾ ಕರೆದು ನೋಡಿ ಕರಿತಾ ಇರ್ತೀರ, ಏನೋ ಬಾ ಅಂತಂದರೆ ದರ್ಶನಕ್ಕೆ ಬಾ. ಸರಿ ದರ್ಶನಕ್ಕೆ ಬಂದೆ. ಆಮೇಲೆ ಅವಾಗ ಕೇಳಿದ್ರು, ಇದರ ಅನ್ನಪೂರ್ಣ ಅಂತ ಟ್ರಸ್ಟ್, ಇದು ಅನ್ನಪೂರ್ಣ ಅಂತ ಆಕ್ಟಿವಿಟಿ ಶುರು ಆಗಿರಲಿಲ್ಲ, ಅದು ಇನ್ನೂ ದೊಡ್ಡ ಹೆಚ್ಚಾಗಿ ಆಗುತ್ತೆ, ನೀನು ಸೆಂಟ್ರಲ್ ಕೋಆರ್ಡಿನೇಟ್ ಮಾಡು ಅಂತ ಹೇಳಿದ್ರು. ಅವಾಗ ಗೊತ್ತಾಯಿತು ಅನ್ನಪೂರ್ಣಕ್ಕೆ ಸೇರ್ಕೊಬೇಕು. ಯಾಕಂದರೆ ಅಲ್ಲಿ ತುಂಬ ಸಂಸ್ಥೆಗಳಿದೆ. ಒಂದು ಎಜುಕೇಷನ್ ಇದೆ, ಶಿಕ್ಷಣ ಇದೆ, ಆಮೇಲೆ ಹಾಸ್ಪಿಟ್ಲ್. ಅವಾಗ ಹಾಸ್ಪಿಟ್ಲ್ ಅಷ್ಟಿಲ್ಲ, ಬಟ್ ಆದರೂ ಹೆಲ್ತ್ ಕೇರಲ್ಲಿ ಇತ್ತಲ್ಲ. ಸೊ ಇದೆಲ್ಲ ಆಮೇಲೆ ಆ ಸ್ವಾಮಿ ಇಷ್ಟು ಕ್ಲಿಯರ್ ಮಾಡಿದ್ಮೇಲೆ ಏನಾಯಿತು, ಅದಾದಮೇಲೆ ಅಷ್ಟು ಹೇಳಿದ್ಮೇಲೆ ಕೂಡ ತಿರ್ಗಾ ಒಂದು ಸ್ವಲ್ಪ ಇನ್ನೊಂದು ಟೈಮ್ ಅಲ್ಲಿ ಆರಾಮಾಗಿದೆ. ಓಕೆ ನೋಡೋಣ ಅಂತ ಜನವರಿ 2018 ಒಂದು ಘಟನೆ ನಡೀತು. ಏನಾಯಿತು, ಒಂದು ಕೆಮಿಕಲ್ಸ್ ವಿಲೇಜ್, ಕೆಮಿಕಲ್ ಜೊತೆ ವರ್ಕ್ ಮಾಡ್ತೀವಲ್ಲ, ಅದೇನೋ ಸಾಲಿಡ್ ಚೆಲ್ಲೋಗ್ಬಿಟ್ಟಿದೆ. ಅದರಿಂದ ತುಂಬ ಹೊಗೆ ಬರುತ್ತೆ, ಕಾಣಲ್ಲ. ಅದು ಹೊಗೆ ಫ್ಯೂಮ್ಸ್ ಬಂದು ಕ್ಲೀನಿಂಗ್ ಮಾಡೋ ಮುಂಚೆನೇ, ಕ್ಲೀನಿಂಗ್ ಮಾಡ್ಬೇಕಾದ್ರೆ ನಮ್ಮ ವರ್ಕರ್ಸ್ ಹೆಲ್ಪೆಲ್ಲ ಮಾಡೋರು ಇರ್ತಾರಲ್ಲ, ಅವೆಲ್ಲ ಮಾಡಬೇಕಾದ್ರೆ ನಾವು ಗೈಡ್ ಮಾಡಬೇಕು. ಹಿಂಗೆ ಮಾಡಿ ಹಂಗೆ ಮಾಡಿ ಇದಕ್ಕೆ ಇದು ಸ್ಯಾಂಡ್ ಹಾಕಿ, ಬೆಂಕಿ ಬಂದರೆ ನಾವೇನು ಮಾಡ್ತೀವಿ, ಇದು ಸ್ಯಾಂಡ್ ಹಾಕ್ತೀವಲ್ಲ, ಮರಳು ಹಾಕ್ತೀವಿ, ಕರೆಕ್ಟಾ, ಬ್ಲ್ಯಾಂಕೆಟ್ ಹೋದು ಏನೋ ಮಾಡ್ತೀವಲ್ಲ ಆ ಥರ. ಅದೇ ಥರ ಕೆಮಿಕಲ್ಸ್ ವಿಲೇಜ್ನ ಅದು ಹ್ಯಾಂಡಲ್ ಮಾಡೋಕ್ಕೆ ಒಂದು ರೀತಿ ಇರುತ್ತೆ, ಒಂಥರ ಮಾಡಬೇಕು. ಅದು ಇದು ಅದ್ರ ಫ್ಯೂಮ್ಸ್ ಎಲ್ಲ ಬಂದು ನಮ್ಗೆ ಗೊತ್ತಿಲ್ಲದೇ ಕಣ್ಣಾಗಿ ಕಣ್ಣೇ ಹೋಗೋ ಥರ ಆಗೋಯ್ತು ನಮ್ಗೆ, ಲೆಫ್ಟ್ ಕಣ್ಣು. ಬಟ್ ಅದೇನೋ ಕಾರಣ ಅಂತಂದರೆ ಸ್ವಾಮಿ ಬಂದು ಅದು ಬೇಗ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಸರಿ ಆಯಿತು. ಸೊ ಬಟ್ ನನಗೆ ಒಂದೇ ಅನಿಸಿದ್ದು, ಈ ಘಟನೆ ನಡೆದಿರೋದು ಏನು ಅಂದರೆ, ಸ್ವಾಮಿ ನನ್ನ ಕರೆದು ಟೈಮ್ ವೆಸ್ಟ್ ಆಯಿತು, ವೆಯ್ಟ್ ಆಗ್ತಾನೆ ಲಾಂಗ್ ಆಗ್ತಾನೆ ಇದೆ. ಅದಕ್ಕೆ ಇದು ಬಿಡಬೇಕು, ಫಸ್ಟ್ ಈ ಕೆಲಸ ಬಿಟ್ಟು ನನ್ನ ಸ್ವಾಮಿ ಹತ್ರ ಫಸ್ಟ್ ಅದು ಏನು ಹೇಳ್ತಾರೆ ಅದು ಹೋಗಿ ಸೇರಬೇಕು ಅಂತ ಗೊತ್ತಾಯಿತು. ಇಮ್ಮಿಡಿಯೇಟಾಗಿ ರೆಸಿಗ್ನೇಷನ್ ಕೊಟ್ಟು 2 ತಿಂಗಳು ನಾನು ರಿಲೀವ್ ಆಯಿತು. ಏಪ್ರಿಲ್ 2018 ನಾವು ಸ್ವಾಮಿ ಇಲ್ಲಿ ಅನ್ನಪೂರ್ಣ ಟ್ರಸ್ಟಲ್ಲಿ ಸೇರ್ಕೊಂಡಿದ್ದೆ, ಸೇವೆ ಮಾಡೋಕ್ಕೆ ಶುರು ಮಾಡಿದ್ವಿ. ಆಯಿತಾ. ಸೊ ಈ ಸೇವೆಯಿಂದ ಏನು ಅವಕಾಶ ಸಿಕ್ಕಿದೆ ಅಂತಂದರೆ, ನಾನು ಅಲ್ಲಿ ತನಕ 14-13 ವರ್ಷ ಏನು ಕಂಪ್ನಿ ಒಳಗಡೆ ಕೆಲಸ ಮಾಡ್ಕೊಂಡಿರ್ತಾ ಇದ್ದೆ. ಒಂದು ಕಂಪ್ನಿ ಒಳಗಡೆ ಅಂತಂದರೆ ಈ ಮಿಷಿನ್ಸ್ ಇರೋದು, ಏನೋ ಪ್ರೊಡಕ್ಷನ್ ಮಾಡೋದು, ಪೇಂಟ್ ಪ್ರಾಡಕ್ಟ್ ತಯಾರಿ ಮಾಡೋದಾಗಲಿ, ಇಲ್ಲ ಇನ್ನೊಂದು ಫ್ಯಾಬ್ರಿಕ್ ಕ್ಲಾತ್ಗೆ ಹಾಕೋ ಬಟ್ಟೆ ಕೆಮಿಕಲ್ಸ್ ಆಗಲಿ ತಯಾರಿ ಮಾಡೋ ಕೆಲಸದಲ್ಲಿ ಇದ್ದೆ ನಾನು. ಈಗೇನಾಗಿದೆ, ಸ್ವಾಮಿ ನಮಗೆ ಬೇರೆ ಥರ ಅವಕಾಶ ಆಗುತ್ತೆ. ಮೀನ್ಸ್ ಈ ಥರ ಅನ್ನಪೂರ್ಣ ಬಂದಾದ್ಮೇಲೆ ಈ ಥರ ಮಕ್ಕಳಿಗೆ ಹೋಗಿ ಅನ್ನಪೂರ್ಣ ಸಾಯಿಶಿವರನ್ನು ಬಡಿಸೋದು, ಇಲ್ಲ ಅವ್ರ ಬಗ್ಗೆ ಮಾನಿಟರ್ ಮಾಡೋದು ಅಂತ ಒಂದು ಸೇವೆಯಲ್ಲಿ ನಾವು ತೊಡಗಿದ್ವಿ. ಎಷ್ಟೋ ಜನಕ್ಕೆ ಎಷ್ಟೋ ಸ್ಟೇಟ್ಸಲ್ಲಿ ಹೋಗ್ತಾ ಇದ್ದೀನಿ, ಇಂಡಿಯಾದಲ್ಲಿ ಹೋಗಿ ಮಾತಾಡ್ತಾ ಇದ್ದೀವಿ, ಗೌರ್ಮೆಂಟ್ ಜೊತೆ ಮಾತಾಡ್ತಾ ಇದ್ದೀವಿ. ತುಂಬ ಅನುಭವ ಸಿಗ್ತದೆ. ಬೇರೆ ಸ್ಟೇಟ್ಸಲ್ಲಿ ಹೋದಾಗ ಬೇರೆ ಥರ ಜನ ಇರ್ತಾರೆ, ಬೇರೆ ಥರ ಡೈವರ್ಸ್ ಅಲ್ವಾ, ಇಂಡಿಯಾ ಇಸ್ ವೆರಿ ಡೈವರ್ಸ್ ಅಲ್ವಾ. ಸೊ ಅಲ್ಲೋಗಿ ಅವ್ರನ್ನ ಮಾತಾಡ್ಸೋದು, ಅವರಿಂದ ಅವ್ರು ಯಾವ ಥರ ಇರ್ತಾರೆ ಎಲ್ಲ ತಿಳ್ಕೊಳ್ಳೋದು, ಅಲ್ಲಿದ್ದು ಅವಶ್ಯಕತೆ ಏನಿದೆ ಅಂತ ತಿಳ್ಕೊಳ್ಳೋದು ಎಲ್ಲ ಆಗ್ತದೆ ಈ ಸೇವೆಯಿಂದ. ಆಯಿತಾ. ಸೊ ಈ ಥರ ಮಾಡಿ ನಾವೀಗ 90 ಲಕ್ಷ ಮಕ್ಕಳಿಗೆ ಮುಟ್ಟಿಸಿದ್ದೀವಿ. ಹೌದಾ. ಇನ್ನೂ ಮುಂದೆ ಬೆಳೆಯುತ್ತೆ. ಸ್ವಾಮಿ ಹೇಳ್ಬಿಟ್ಟಿದ್ದಾರೆ, ತುಂಬ ಜನ ಬರ್ತಾರೆ, ಸೇರ್ಕೊಳ್ತಾರೆ, ತುಂಬ ಬೆಳೆಯುತ್ತೆ. ಸೊ ನಾನು ಇದೇನು ಹೇಳ್ಕೊಳ್ತೆ ಅಂತಂದರೆ, ಸೇವೆ ಮಾಡಿಕೊಂಡು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದಂಗೆ ಸೇವೆ ಮಾಡಿದಾಗ ಭಗವಂತ ನಿಮಗೆ ಏನು ಥರ ಅವಕಾಶ ಏನು ಥರ ಮಾಡ್ತಾರೆ, ಏನು ಮಾಡಿದ್ರು ಅಂತಲ್ಲ, ಎಷ್ಟೊಂದು ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದು ಕೆಲಸ ನಮಗೋಸ್ಕರ ಮಾಡ್ತಾ ಇದ್ದಾರೆ. ಅವರೇ ಹೀರೋ, ಅವ್ರು 1, ನಾವೆಲ್ಲ 0 ಸೇರ್ತೀವಿ. ಅವ್ರ ಜೊತೆ ಸೇರ್ಕೊಂಡು ನಾವು ಹೀರೋಸ್ ಆಗ್ತಾ ಇದೀವಿ ಅಷ್ಟೇ. ಆ 1 ಜೊತೆ ಸೇರ್ಕೊಂಡು. 1 ಯಾರು? ಸ್ವಾಮಿ 1 ಇರಬೇಕು. 1 ಇಲ್ಲ ಅಂದರೆ ನಾವೆಲ್ಲ 0 ಅಷ್ಟೇ. ಹೌದಾ. ಸೊ ಅಷ್ಟು ಅವಕಾಶ ಕೊಡ್ತಾರೆ, ಎಲ್ಲರಿಗೂ ಅವಕಾಶ ಇದೆ. ಅವಕಾಶ ಬಿಟ್ಕೊಡು, ಅದೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವಕಾಶ ಏನು ಸಿಗುತ್ತೆ, ಆಪರ್ಚುನಿಟಿ ಬಿಡಬೇಡಿ. ಸ್ವಾಮಿ ಜೊತೆಗೆ ಅವಕಾಶ ಸಿಕ್ಕಿದ್ರು ಬಿಡಲೇಬೇಡಿ. ಸೇವೆ ಮಾಡೋ ಅವಕಾಶ ಬಿಡಲೇಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಅದು ಯಾವ ಥರ ಆದರೂ ಆಗ್ಬೋದು. ಹಾಡಲ್ಲಿ ಬೇಕಾದ್ರೆ ಹಾಡ್ತೀರ ಅಂದರೆ ಹಾಡಲ್ಲಾದರೂ ಅದನ್ನೇ
ಪರ್ಫೆಕ್ಷನ್ನೇ ತೊಗೊಂಡೋಗ್ಬೇಕು, ಪರ್ಫೆಕ್ಷನ್ ಲೆವೆಲಿಗೆ ತೊಗೊಂಡೋಗ್ಬೇಕು. ಆಯಿತಾ? ಒಂದು ಅರ್ಧ ಮಾಡೋದು ಬಿಡೋದು ಆ ಥರ ಮಾಡೋದು ಬೇಡ, ಪರ್ಫೆಕ್ಷನಾಗಿ ತೊಗೊಂಡೋಗಿ. ಸರಿನಾ? ಇಷ್ಟು ಹೇಳಕ್ಕೆ ಬಯಸ್ತೀನಿ. ಇನ್ನೇನ ನೀವು ಡೌಟ್ ಇದು ಒಂಚೂರು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅನ್ನಪೂರ್ಣ ಟ್ರಸ್ಟ್ದು 90 lakhs ಎಷ್ಟೆಲ್ಲ ಎಲ್ಲೆಲ್ಲಿದ್ದೀವಿ ಅಂತ. ಸೊ ಮ್ಯಾಕ್ಸಿಮಮ್ 50 ಫಸ್ಟು ನಾವು ಶುರು ಮಾಡಿದ್ದು ನಾನು ಹೇಳಿದಂಗೆ ಬ್ರೇಕ್ಫಾಸ್ಟು, ಪ್ರಾಪರ್ ಬ್ರೇಕ್ಫಾಸ್ಟು, ಉಪ್ಮಾ ಆಮೇಲೆ ಪೊಂಗಲ್ ಅದೆಲ್ಲ ಮಾಡ್ಕೊಂಡು ಕೊಡೋಕ್ಕೆ ಶುರು ಮಾಡಿದ್ವಿ ಮಕ್ಕಳಿಗೆ ಬೆಳಗಿನ ಉಪಹಾರ. ಅದಾದಮೇಲೆ ಕೋವಿಡ್ ನಂತರ ಏನು ಮಾಡಿದ್ವಿ, ಡಾಕ್ಟರ್ಸು ನ್ಯೂಟ್ರಿಷನಿಸ್ಟ್ ಎಲ್ಲ ಅಭಿಪ್ರಾಯ ಸಲಹೆ ತಗೊಂಡು ಅದನ್ನ ಒಂದು ಡ್ರಿಂಕ್ ಮೂಲಕ ನಾವು ಶುರು ಮಾಡಿದ್ವಿ. ಫಸ್ಟ್ ಚಾಕ್ಲೇಟ್ ಮಾಲ್ಟ್ ಡ್ರಿಂಕ್ ಅನ್ನ ಮಾಡಿದ್ವಿ. ಕುಡ್ತಿದ್ದೀರಾ? ಚಾಕ್ಲೇಟ್ ಮಾಲ್ಟ್ ಕುಡ್ತಿದ್ದೀರಾ? ಚಾಕ್ಲೇಟ್ ಮಾಲ್ಟ್ ಮಾಡೋಕ್ಕೆ ಶುರು ಮಾಡಿ ಅದರಲ್ಲಿ ವಿಟಮಿನ್ ಮಿನರಲ್ ಹಾಕಿ ಶುರು ಮಾಡಿದ್ವಿ. ಬರ್ತಾ ಬರ್ತಾ ಏನು ಮಾಡಿದ್ವಿ, ರಾಗಿಯಲ್ಲಿ ಅದರಲ್ಲಿ ಜಾಸ್ತಿ ನ್ಯಾಚುರಲ್ ರಾಗಿಯಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಇ ಇದೆ, ಆಮೇಲೆ ಕ್ಯಾಲ್ಸಿಯಂ ಜಾಸ್ತಿ ಇದೆ. ಅದರ ಬೇಸ್ನ ಚೇಂಜ್ ಮಾಡಿದ್ವಿ ಅಷ್ಟೇ. ಮಾಲ್ಟ್ ಬೇಸ್ ಇರೋದನ್ನ ರಾಗಿ ಬೇಸ್ ಮಾಡಿದ್ವಿ. ಸೊ ರಾಗಿ ಮಾಲ್ಟ್. ಸೊ ಈಗ ರಾಗಿ ಮಾಲ್ಟು ಗೌರ್ಮೆಂಟ್ ಜೊತೆ ಮಾತಾಡಿ ಕರ್ನಾಟಕ ಸರ್ಕಾರ ಜೊತೆ ಒಪ್ಪಂದ ಮಾಡಿಕೊಂಡು ವಾರದಲ್ಲಿ 3 ದಿನ 55 ಲಕ್ಷ ಮಕ್ಕಳು 53,000 ಶಾಲೆಗಳಿಗೆ ಹೋಗ್ತಾ ಇದೆ, ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ. ಇದು ಬಿಟ್ಟು ತೆಲಂಗಾಣದಲ್ಲಿ ಎಲ್ಲ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ 21 ಲಕ್ಷ ಮಕ್ಕಳಿಗೆ ಹೋಗ್ತಾ ಇದೆ. ಅದು ಬಿಟ್ಟು ಇನ್ನೊಂದು 20 ಸ್ಟೇಟ್ಸಲ್ಲಿ ನಾವು ಕೆಲಸ ಮಾಡ್ತೇವೆ. 20 ಸ್ಟೇಟ್ಸ್. ಆಯಿತಾ? ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ? ಎಷ್ಟು ಯೂನಿಟ್? 28 ಅಲ್ವಾ? 8 ಯೂನಿಟ್ ಟೆರಿಟರೀಸ್ ಇದೆ, 36 ಇದೆ ಟೋಟಲ್ ಅಲ್ವಾ? ಅದರಲ್ಲಿ ನಮ್ಮಲ್ಲಿ 20-25 ಸ್ಟೇಟ್ಸಲ್ಲೂ ಮತ್ತು 2-3 ಯೂನಿಟ್ ಟೆರಿಟರಿ ನಮ್ಮ ಕೆಲಸ ನಡೀತದೆ. ಮಿಕ್ಕಿದ ಸ್ಟೇಟ್ಸ್ ಯೂನಿಟ್ ಟೆರಿಟರೀಸ್ ನಾವು ಕವರ್ ಮಾಡೋಕ್ಕೆ ಇಚ್ಛೆ ಪಡ್ತೀವಿ. ಆಗತ್ತೆ, ಸಮುದಾಯ ಇದೆ, ಡೆಫಿನೆಟ್ಲಿ ಅಲ್ಲೂ ಆಗತ್ತೆ. ಸರಿನಾ? ಅದು ಮಾಡ್ತೀವಿ. ಹಾಸ್ಪಿಟಲ್ ಕೇಳಿದಾಗ 5-6 ಹಾಸ್ಪಿಟಲ್ ಬಿಟ್ಟೋಗಿದ್ವಿ. ರಾಯ್ಪುರಲ್ಲಿ ಫಸ್ಟ್ ಶುರು ಆಗಿತ್ತು. ಆಯಿತಾ? ರಾಯ್ಪುರ್ ಎಲ್ಲಿದೆ? ರಾಯ್ಪುರಲ್ಲಿ ಯಾವ ಸ್ಟೇಟಲ್ಲಿ? ಛತ್ತೀಸ್ಗಢ. ಆಮೇಲೆ ಪಲ್ವಲ್ ಎಲ್ಲಿದೆ? ಹರಿಯಾಣ. ಆಮೇಲೆ ಕಾರ್ಗರ್ ಮುಂಬೈ, ಕಾರ್ಗರ್ ಮಹಾರಾಷ್ಟ್ರದಲ್ಲಿದೆ. ಆಯಿತಾ? ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಉದ್ದೇಹಳ್ಳಿ ಇದೆಯಾ? ಆಮೇಲೆ ಇವಾಗ ಮೊನ್ನೆ ಇದಾಯ್ತಲ್ಲ ಸರ್ ತೆಲಂಗಾಣದು, ತೆಲಂಗಾಣ 5 ಆಯಿತು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸು. ಸೊ ಹಾಸ್ಪಿಟಲ್ ಇಷ್ಟು. ಆಮೇಲೆ ಶೈಕ್ಷಣಿಕ ನೀವೇ ಇದ್ದೀರಾ, ಒಂದು ಶಾಲೆ ಇಲ್ಲಿದೆ, ಕಾರವಾರದಲ್ಲಿದೆ. ಇನ್ನೂ ಎಷ್ಟಿದೆ? ಇನ್ನೂ 26 ಇದೆ ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ. ಇನ್ನೆರಡು ಇದರಲ್ಲಿ ತಮಿಳ್ನಾಡಲ್ಲಿ 2 ಇದೆ, ಆಮೇಲೆ ತೆಲಂಗಾಣದಲ್ಲಿ 1 ಇದೆ. ಕರೆಕ್ಟಾ? ಸೊ ಇದೆಲ್ಲ ಕರೆಕ್ಟಾಗಿ ಕೇಳ್ಕೊಂಡಿದ್ರೆ ತುಂಬ ಖುಷಿ ಆಯಿತು ನೀವೆಲ್ಲ ನೋಡಿ. ಸೊ ಇನ್ನೇನು ನಮ್ಗೆ ಕೇಳಬೇಕು ಅಂದರೆ ಡೆಫಿನೆಟಾಗಿ ಕೇಳ್ಬೋದು. ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಯಾಕೆ ಹೇಳಿದೆ ಅಂತಂದರೆ, ಸ್ವಾಮಿ ಅವಕಾಶ ತೊಗೊಂಡಿದ್ದಕ್ಕೆ ಇಷ್ಟೆಲ್ಲ ಇದು ಅವಕಾಶ ತೊಗೊಬೇಕು ಅಂತ ಹೇಳ್ತೇನೆ. ಯಾವುದು ಬಿಡಬೇಡಿ ಸ್ವಾಮಿ ಹತ್ರ ಮಾತ್ರ. ಆಯಿತಾ? ಸ್ವಾಮಿನ ಬಿಡಬೇಡಿ. ಆಮೇಲೆ ನೀವು ಸ್ಪಿರಿಚುಲಿ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ, ಏನೇನು ಸ್ಪಿರಿಚುವಲ್ ಆಗಿ ಏನೇನು ಮಾಡಬೇಕು, ನಿಮ್ಮ ಡೈಲಿ ಪ್ರಾಕ್ಟೀಸು ಮಾಡ್ತಾನೆ ಇದ್ದೀರಾ. ಬೆಳಗ್ಗೆ ಬೇಗ ಹೇಳ್ತೀರಾ, ಅದೇ ಟೈಮ್ ಮಲ್ಕೊಳ್ತಿದ್ದೀರಾ, ಒಳ್ಳೆ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಸತ್ಸಂಗದಲ್ಲಿ ಸೇರ್ಕೊಳ್ತಾ ಇದ್ದೀರಾ. ಈ ಥರ ಸತ್ಸಂಗ ನಿಮ್ಗೆ ಎಲ್ಲ ಟೈಮಲ್ಲಿ ಜೊತೆಲಿ ಇದ್ದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸತ್ಸಂಗ ಯಾವಾಗಲೂ ಇರಬೇಕು. ಆಯಿತಾ? ನಾನು ಕಾಲೇಜಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ ಕೇಳೋರು, ಏನೋ ಭಾನುವಾರ ಆದರೆ ನೀನೆಲ್ಲ ಎಲ್ಲೋ ಸತ್ಯಸಾಯಿಬಾಬಾ ಇದಕ್ಕೆ ಹೋಗ್ತಿಂತೆ, ನಮ್ಮ ಜೊತೆ ಬಾ ಫಿಲಮ್ಗೆ ಹೋಗೋಣ ಅಂತ ಕೇಳಿರೋ. ನಿಜ ನನ್ನ ಕಾಲೇಜಲ್ಲಿದ್ದಾಗ ಕೇಳೋರು ಹುಡುಗರು. ಅದ್ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸೇ ಬರಲ್ಲ, ನನ್ನ ಓಡೋಗ್ಬಿಡೋದು ಸರ್ವಿಸ್ಗೆ. ಅವ್ರು ಎಷ್ಟೊಂದು ಸತಿ ಇದೆಲ್ಲ ಈ ಥರ ಡಿಸ್ಟ್ರಾಕ್ಷನ್ಸ್ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಡಿಸ್ಟ್ರಾಕ್ಷನ್ ಅಂದರೆ ಜನ ಇರ್ತಾರೆ ನಿಮಗೆ ಎಲ್ಲಿ ಬೇಕಾದ್ರು ಕರ್ಕೊಂಡು ಹೋಗಾಗ ಎಲ್ಲಿಗೆ ಹೇಳ್ಕೊಂಡು ಹೋಗೋದಕ್ಕೆ. ಸೊ ಆ ಥರ ಇರ್ತಾರೆ. ಬಟ್ ನಾವು ಹೆಂಗಿರ್ತೀವಿ ಅದು ನಮ್ಮ ಮೇಲೆ ಇರುತ್ತೆ. ಆಯಿತಾ? ಸೊ ಆ ಥರ ಆಗಿ ಅಂದರೆ ಹೋಗ್ಲೇ ಕೊಡು ಅಂತ ಹೇಳ್ತಾ ಇಲ್ಲ, ಇಲ್ಲ ಆ ಥರ ಜನ ಇರ್ತಾರೆ ಅಂತ ಹೇಳ್ತಾರೆ. ಸೊ ನಿಮ್ಮ ಫ್ರೆಂಡ್ ಸರ್ಕಲು ಬೇಕು, ಔಟ್ಸೈಡ್ ನೆಟ್ವರ್ಕು ಇರಲೇಬೇಕಾಗತ್ತೆ. ಇಟ್ಕೊಳ್ಳಿ, ಒಳ್ಳೊಳ್ಳೆ ಸತ್ಸಂಗ ಇಟ್ಕೊಳ್ಳಿ. ಸರಿನಾ? ಈ ಥರ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ